ಹಲೋ ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯ ರಥಸಪ್ತಮಿ ಹಬ್ಬದ ಆಚರಣೆ ಯಾವ ಥರ ಮಾಡಿದ್ದೀವಿ, ಹೆಂಗೆ ಮಾಡಿದ್ದೀವಿ ಅಂತ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅದೇ ಅಲ್ಲದೆ ನಾವು ಅವತ್ತಿನ ದಿನ ಸೂರ್ಯ ರಥ ಏರಿದ ರಂಗೋಲಿ ಹಾಕಿರ್ತೀವಿ ನೋಡಿ. ನಾವು ಈ ಥರ ಭೋಗಿ ಕೊಡ್ತೀವಿ. ಭೋಗಿ ಅಂದರೆ ಹೆಂಗೆ ಅಂದರೆ ಸಂಕ್ರಮಣ ಇದ್ದಾಗ ಅದು ಹಿಂದಿನ ದಿನ ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಬ್ಬರು ಮುತ್ತೈದೆಗೆ ಭೋಗಿ ಕೊಡೋದು ಪದ್ಧತಿ ಇರುತ್ತೆ. ಇದು ರಥಸಪ್ತಮಿ ಹಬ್ಬದ ದಿನ ನಾವು ಅವತ್ತು ತಲೆ ಸ್ನಾನ ಮಾಡಿ ಒಬ್ಬರು ಮುತ್ತೈದೆಗೆ ಭೋಗಿ ಕೊಡಬೇಕು. ಭೋಗಿ ಅಂದರೆ ನೋಡಿ, ಇವೆಲ್ಲ ನಾವು ಎಷ್ಟೆಲ್ಲ ಐಟಮ್ಸ್ ಇಟ್ಟಿರ್ತೀವಿ ಅಂದರೆ ಗಜ್ಜರಿ, ಬಾರೆಹಣ್ಣು, ಕಡ್ಲಿಗಿಡ, ಅವರೆಕಾಳು, ಬೆಲ್ಲ, ಆಮೇಲೆ ಸೀಗೆಕಾಯಿ ಇವೆಲ್ಲ ಇಟ್ಟು ಒಬ್ಬರು ಮುತ್ತೈದೆ ಕರೆದು ಭೋಗಿ ಕೊಡುವಂಥ ಪದ್ಧತಿ ಇದೆ ನಮ್ಮ ಮನೆಯಲ್ಲಿ. ಈ ಥರ ಎಲ್ಲ ಆಚರಣೆ ಮಾಡ್ತೀವಿ. ಇದು ನೋಡಿ ಸಜ್ಜಿ ಹಿಟ್ಟು ಅಂತ ಕೊಡ್ತೀವಿ. ಅಂದರೆ ಅವತ್ತಿನ ದಿನ ಅವ್ರು ಏನು ಅಡುಗೆ ಮಾಡ್ಕೊತಾರಲ್ಲ, ಅಡುಗೆಗೆ ಹಾಕೋ ಸಾಮಾನು ಎಲ್ಲನೂ ಕೊಡಬೇಕಂತ ನಿಯಮ ಇರುತ್ತೆ. ಅವೆಲ್ಲ ಸಾಮಾನು ಕೊಡ್ತಾ ಇರ್ತೀವಿ ನಾವು. ಅಂದರೆ ಈಗ ನಾವು ಅವತ್ತು ರೊಟ್ಟಿ, ಸಜ್ಜಿ ರೊಟ್ಟಿ ಅಂತ ಮಾಡ್ತಾರೆ. ಆಮೇಲೆ ಎಲ್ಲ ಥರದ್ದು ಹಾಕಿ 5 ಥರದ ಪಲ್ಯ ಮಾಡ್ತಾರೆ. ಅದನ್ನು ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಗಜ್ಜರಿ ಆಮೇಲೆ ಕಡ್ಲಿಗಿಡ ಎಲ್ಲ ಹಾಕಿ ಪಲ್ಯ ಅಂತ ಮಾಡ್ತಾರೆ. ಅದನ್ನೆಲ್ಲ ನಾವು ಒಟ್ಟು ಏನೇನು ಮಾಡ್ತೀವಲ್ಲ ಅವತ್ತಿನ ದಿನ ಅಡುಗೆ ಸಾಮಗ್ರಿ ಎಲ್ಲ ಕೊಡೋದಿರುತ್ತೆ. ಈ ನೋಡಿ ಹವೀಜ, ಆಮೇಲೆ ಸಜ್ಜಿ ಹಿಟ್ಟು, ಬೆಲ್ಲ, ಸೀಗೆಕಾಯಿ, ಗಜ್ಜರಿ, ಅವರೆಕಾಳು, ಆಮೇಲೆ ಕಡ್ಲಿಗಿಡ, ಆಮೇಲೆ ಇದು ಮೆಣಸು ಅವೆಲ್ಲ ಹಾಕಿ ಮಸಾಲೆ ಮಾಡ್ಕೊತೀವಲ್ಲ. ಅವತ್ತಿನ ದಿವಸ ಎಲ್ಲ ನಾವು ಹುಗ್ಗಿ ಗೊಜ್ಜಿಗೆಲ್ಲ ತಾಜಾನ ಮಸಾಲೆ ಮಾಡ್ಕೊಂಡಿರ್ತೀವಿ ನಾವು. ಅದಕ್ಕೆ ಅವೆಲ್ಲ ನಾವು ಮಸಾಲೆ ಐಟಮ್ ಏನೇನು ಮಾಡಿ ಹಾಕ್ತೀವಲ್ಲ ಅಡುಗೆಗೆ ಎಲ್ಲ ಥರದ್ದು ಕೊಡೋದಿರುತ್ತೆ ನೋಡಿ. ಈ ಥರ ಮರದಲ್ಲಿ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿರ್ಬೇಕು ನಾವು. ಇದು ಬೆಣ್ಣೆ, ಇದು ಅಮೂಲ್ ಬೆಣ್ಣೆ ತರಿಸಿದ್ದೆ ನಾನು. ಆ ಬೆಣ್ಣೆ ಡಬ್ಬಿ ಸಿಗುತ್ತಲ್ಲ, ಅದು ಬೆಣ್ಣೆ, ತುಪ್ಪ, ಒಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಏನೇನು ಯೂಸ್ ಮಾಡ್ತೀವಿ ಅವತ್ತಿನ ದಿನ ಒಟ್ಟೆಲ್ಲ ನಾವು ಭೋಗಿ ಅಂತ ಒಬ್ಬರು ಮುತ್ತೈದೆಗೆ ಕರೆಸ್ಕೊಡ್ತಾರೆ. ಇಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ, ಮನೆಗೆ ಕರೆಸಿ ಊಟಕ್ಕೆ ಹಾಕ್ತಾರೆ. ಆ ಥರನೂ ಇರುತ್ತೆ. ನಾವು ಭೋಗಿನೇ ಕೊಟ್ಕೊಂಡು ಬಂದಿರ್ತೀವಿ. ಅಕಸ್ಮಾತ್ ನಾವು ಸಂಕ್ರಮಣ ದಿನ ಕೊಡೋಕ್ಕಾಗಿರಲಿಲ್ಲ ಅಂದರೆ ರಥಸಪ್ತಮಿ ದಿನ ಕೊಡಬೇಕು. ನಂಗೆ ಅವತ್ತಿನ ದಿನ ಸಂಕ್ರಮಣ ದಿನ ಆಗಲಿಲ್ಲ. ಅವತ್ತಿನ ದಿನ ಏಕಾದಶಿ ಉಪವಾಸ ಇತ್ತು. ಅದಕ್ಕೆ ಅವತ್ತಿನ ದಿನ ನಾವೇನು ಉಡಿಯೋದು ತುಂಬಲ್ಲ ಅಂಥೇಳಿ ನಾನು ಏನು ಮಾಡೋಕ್ಕೆ ಹೋಗಿಲ್ಲ. ಇದು ತುಪ್ಪದ ಪಾಕಿಟು. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಇದು ಭೋಗಿ ನಾವು ರಥಸಪ್ತಮಿ ದಿನ ಅದನ್ನು ಕೊಟ್ಟಿದ್ದೀನಿ ನಾನು ನೋಡಿ. ಇಷ್ಟೆಲ್ಲ ಹಾಕಿದ್ದೀನಿ. ಒಬ್ಬರು ಮುತ್ತೈದಿಗೆಲ್ಲ ಕರೆದು ಇದನ್ನು ಅವ್ರಿಗೆ ನಾವು ದಾನ ಮಾಡೋದು ಅಂತ ಪದ್ಧತಿ ಇರುತ್ತೆ. ರಥಸಪ್ತಮಿ ಇಷ್ಟೆಲ್ಲ ಮಾಡ್ಬೇಕು ನಾವು. ಇದು ಗೋಡಂಬಿ ದ್ರಾಕ್ಷಿ ಅಂದರೆ ಪೊಂಗಲ್ ಮಾಡ್ತೀವಲ್ಲ, ಸ್ವೀಟ್ ಪೊಂಗಲ್ಲು, ಅವತ್ತು ಅದಕ್ಕೆಲ್ಲ ಹಾಕೋದದು. ಕಸಕಸಿ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಹುಣಸೆಹಣ್ಣು ಅದೆಲ್ಲ ಹಾಕಿ ಗೊಜ್ಜು ಮಾಡ್ತೀವಲ್ಲ, ಅದಕ್ಕೆ ಹುಣಸೆಹಣ್ಣು ಎಲ್ಲ ಥರನೂ ಸಾಮಾನನ್ನು ಇಟ್ಕೊಡೋದಿರುತ್ತೆ ನೋಡಿ. ಇದು ಅಕ್ಕಿ, ಅಡುಗೆ ಸಾಮಾನೆಲ್ಲ ಕೊಡಬೇಕು ಅವತ್ತಿನ ದಿನ ನಾವು. ಏನೇನು ಅಡುಗೆ ಮಾಡ್ಕೊತಾರೆ ಅದೆಲ್ಲ ಸಾಮಾನು ಕೊಡೋದಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವ ಥರ ರಥಸಪ್ತಮಿ ಹಬ್ಬ ಆಚರಣೆ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಮಾಡ್ತೀವಿ. ಇಷ್ಟೆಲ್ಲ ಮಾಡಿ ಅದನ್ನು ಮರ ಒಂದಿಟ್ಟು ನೋಡಿ, ಕಬ್ಬು ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನಾವು ಅವತ್ತಿನ ದಿನ. ಎಲ್ಲ ಬೆಣ್ಣೆ, ಹತ್ತಿ ಇಡಬೇಕು, ಆಮೇಲೆ ಕಬ್ಬು ಇಡೋದಿರುತ್ತೆ. ಒಟ್ಟು ಭೋಗಿ ಸಾಮಾನು ಎಲ್ಲನೂ ಕೊಡಬೇಕು ಒಬ್ಬರಿಗೆ. ಅದೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಒಬ್ಬರು ಮುತ್ತೈದಿಗೆ ಬರೋಕ್ಕೆ ಹೇಳಿರ್ತೀವಿ. ಅವ್ರಿಗೆ ನಾವು ಉಡಿ ತುಂಬಿ ಕಳಿಸ್ತೀವಿ. ಅದೆಲ್ಲ ಮುಂದೆ ವಿಡಿಯೋದಲ್ಲಿದೆ, ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾ ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾವ ಥರ ವಿಡಿಯೋ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಯಾರೂ ವಿಡಿಯೋಕ್ಕೆ ಲೈಕ್ ಕೊಡೋಲ್ಲ. ವಿಡಿಯೋ ನೋಡ್ತೀರಾ ಬಟ್ ಲೈಕೇ ಕೊಡೋಲ್ಲ. ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಬನ್ನಿ ಇವಾಗ ನಾವು ಇನ್ನೂ ಯಾವ ಥರ ಹಬ್ಬ ಆಚರಣೆ ಮಾಡಿದ್ದೀನಿ ಅಂತ ನೋಡಿ. ಹುಣಸೆಹಣ್ಣು ಇಟ್ಟಿದ್ದೀನಿ, ಹುಣಸೆಹಣ್ಣು, ಆಮೇಲೆ ಇವು ಕುಸ್ರಳಿನ ಪ್ಯಾಕೆಟ್ ಅಂತ ಸಿಗುತ್ತೆ. ಆ ಕುಸ್ರಳಿನ ಪ್ಯಾಕೆಟು ಕೊಡೋದು, ಒಣಕೊಬ್ಬರಿ ಎಲ್ಲ ಒಟ್ಟು ಇಷ್ಟೆಲ್ಲ ನಾವು ತೊಗೊಂಡು ಬಂದು ಹಿಂದಿನ ದಿವಸನ ಮಾರ್ಕೆಟಿಗೆ ಹೋಗಿ ತೊಗೊಂಡು ಬಂದು ರೆಡಿ ಇಟ್ಟಿರ್ತೀವಿ ನಾವು. ಅದನ್ನು ರೆಡಿ ಮಾಡಿ ಬೆಳಗ್ಗೆ ಅವ್ರಿಗೆ ಕರೆಸಿ ಕೊಡೋದಿರುತ್ತೆ ಅಷ್ಟೇ. ಏನು ಮರಿಬಾರ್ದಂತ ಒಂದು ಲಿಸ್ಟ್ ಸುತ್ತ ಮಾಡಿಟ್ಕೊಂಡಿರ್ತೀನಿ ನಾನು. ಲಿಸ್ಟಲ್ಲಿ ಎಲ್ಲ ಬರೆದಿಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದ್ರೆ ವರ್ಷ ಕೊಟ್ಟಿರ್ತೀವಿ, ಆದರೂ ಎಷ್ಟೇ ಆದರೂ ಒಂದು ಏನೋ ಮರ್ತು ಬಿಡ್ತೀವಲ್ಲ, ಭಾಳ ಇರತ್ತಲ್ಲ ಏನೇನು ಕೊಡೋದಂತ. ಹಿಂಗಾಗಿ ಏನು ಮರಿತೀವಿ ಅಂತ ಇಟ್ಕೊಂಡಿರ್ತೀವಿ. ಇದು ಹೆಸರುಬೇಳೆ ನೋಡಿ. ನಾವು ಅವತ್ತಿನ ದಿವಸ ತೊಗರಿಬೇಳೆ ಕೊಡೋಲ್ಲ, ಯಾಕಂದ್ರೆ ಎಲ್ಲ ಹೆಸರುಬೇಳೆದೇ ಇರುತ್ತಲ್ಲ, ಉಪ್ಪು ಹೆಸರುಬೇಳೆದೇ ಕೊಡೋದು ನಾವು. ಅಂದರೆ ಹೆಸರುಬೇಳೆ ಪೊಂಗಲ್ಲು ಗೊಜ್ಜು ಮಾಡ್ತೀವಲ್ಲ, ಅದಕ್ಕೆ ಅವತ್ತೆಲ್ಲ ಹೆಸರುಬೇಳೆದೆ. ಅರಿಶಿನ ಪುಡಿ, ಜೀರಿಗೆ, ಅವತ್ತು ಅಡುಗೆಗೆ ಹಾಕೋ ಇವೆಲ್ಲ ನಾವು ಇಷ್ಟೆಲ್ಲ ನಮಗೂ ಹಾಗೆ ಮಾಡಿರ್ತಾರೆ. ನಮಗೇನು ಭೋಗಿ ಕೊಟ್ಟಿರ್ತಾರಲ್ಲ, ನಾವಾದರೂ ಅವ್ರು ಕೊಟ್ಟು ಭೋಗಿ ಐಟಮ್ ತೊಗೊಂಡೇ ನಾವು ಅಡುಗೆ ಮಾಡಿರ್ತೀವಿ ಅವತ್ತಿನ ದಿನ. ಇವರು ಹಾಗೆ ಮಾಡ್ತಾರೆ. ಈಗ ನಾವೇನು ಕೊಡ್ತೀವಲ್ಲ ಅದನ್ನೇ ತೊಗೊಂಡು ಅಡುಗೆ ಮಾಡ್ತಾರೆ.
ನೋಡಿ ನಾನು ಅವತ್ತು ಈ ಥರ ರೆಡಿಯಾಗಿದ್ದೆ. ನಾನು ಅವರು ಬರೋದು ವೇಟ್ ಮಾಡ್ಕೊಂಡು ಕೂತಿದ್ದೆ. ಮುತ್ತೈದೆ ಬರ್ತೀನಿ ಅಂದಿದ್ದರು. ಅವ್ರು ಬರೋದು ಕಾಯ್ತಾ ಕೂತಿದ್ವಿ. ಇಷ್ಟೆಲ್ಲ ನೋಡಿ ಅಲ್ಲೆಲ್ಲ ರಂಗೋಲಿ ಹಾಕಿ ಇಷ್ಟೆಲ್ಲ ಐಟಮ್ ಹಾಕಿ ಅದು ಮರ ಮುಚ್ಚಿ ಅದಕ್ಕೆ ಒಂದು ಗೆಜ್ಜೆ ವಸ್ತ್ರ ಹೂವು ಎಲ್ಲ ಹಾಕಿ ಪೂಜೆ ಮಾಡಿಟ್ಟಿರ್ತೀವಿ ನಾವು. ಮನೆಯಲ್ಲೂ ಎಲ್ಲ ದೇವ್ರ ಪೂಜೆ ಮಾಡಿಕೊಂಡು ಅವತ್ತಿನ ದಿನ ಏನೋ ಎಕ್ಕೆ ಗಿಡದ್ದು ದೀಪ ಹಚ್ಚಬೇಕು ಅಂತ ಕೇಳಿದ್ದೆ ನಾನು. ಅವತ್ತೆಲ್ಲ ಯೂಟ್ಯೂಬ್ನಲ್ಲೂ ಎಲ್ಲ ಭಾಳ ಹೇಳ್ತಾಯಿದ್ರು. ನಮ್ಮ ಮನೆ ಹತ್ರನೂ ತುಂಬ ಜನ ಮಾಡಿದರು. ಅದಕ್ಕೆ ನಾನು ಅವತ್ತಿನ ದಿನ ಎಕ್ಕೆ ಗಿಡದ್ದು ದೀಪ ಎಲ್ಲ ಹಚ್ಚಿ ಮುಗಿಸಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅವ್ರು ಇನ್ನೂ ಬರೋದು ಲೇಟ್ ಆಗಿತ್ತಂತ ಫೋನ್ ಹಚ್ಚಿದ್ರು. ಮತ್ತು ಅಷ್ಟೇ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋ ಅಂತ ಹೇಳಿ ಅಡುಗೆ ಮಾಡೋಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೆ. ನಾನು ಹೇಳಿದ್ನೆಲ್ಲ 5 ಥರದ್ದೆಲ್ಲ ಪಲ್ಯ ಮಾಡ್ತೀವಂತ. ಇವು ನೋಡಿ ಇದರಲ್ಲೇ ನಾನು ಎಲ್ಲ 5 ಥರದ್ದು ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಬದನೆಕಾಯಿ, ಅವರೆಕಾಳು, ಕಡ್ಲಿ ಇರುತ್ತಲ್ಲ, ಹಸಿ ಕಡಲೆ, ಅದು ಬಟಾಣಿ ಎಲ್ಲ ಮಿಕ್ಸ್ ಮಾಡಿ ಮಾಡೋವಂಥ ಪಲ್ಯ ಇದು. ಅವತ್ತಿನ ದಿನ ಅಂದರೆ ಸಂಕ್ರಮಣ ಆಯ್ತು, ರಥಸಪ್ತಮಿಗಾಯ್ತು, ಭೋಗಿ ದಿನ ಸ್ಪೆಷಲ್ ಪಲ್ಯ ಅಂತ ಅಂತಾರೆ ಇದಕ್ಕೆ. ಎಲ್ಲ ಮಿಕ್ಸ್ ಮಾಡಿ ನಾವು ಅದಕ್ಕೆ ಸುಮ್ಮನೆ ಖಾಲಿ ಏನು ಕೂತ್ಕೊಳ್ಳೋದು ಅಂತೇಳಿ ಹಾಗೆ ಪಲ್ಯ ಮಾಡಿದೆ. ನೋಡಿರಿ ಇದಕ್ಕೆಲ್ಲ ಕಡ್ಲಿ ಹಾಕಿವಿ, ಗಜ್ರಿ ಹಾಕಿವಿ, ಬದ್ನಿಕಾಯಿ ಹಾಕಿವಿ ಸಣ್ಣಗೆ ಹೆಚ್ಚಿ. ಆಮೇಲೆ ಹಸಿ ಕಡ್ಲಿ ಇರ್ತದಲ್ಲ, ಕಡ್ಲಿ ಗಿಡ ಅಂತಾರಲ್ಲ, ಆ ಕಡ್ಲಿ ಸುಲಿದು ಅದನ್ನು ಹಾಕಿದ್ದೀವಿ. ಅವ್ರೆಕಾಳು ಹಾಕಿದ್ದೀವಿ. ಇವೆಲ್ಲ ಭಾಳ ಚಲೋ ಆಗ್ತದೆ. ಇದನ್ನೆಲ್ಲ ಹಾಕಿ ಮಾಡಿದ್ರೆ ಭಾಳ ಟೇಸ್ಟು ಮಸ್ತ್ ಆಗ್ತದೆ. ನಾವು ಏನು ಸಜ್ಜಿ ರೊಟ್ಟಿ ಮೇಲೆ ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿಂತೀವಲ್ಲ, ಅದಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಸ್ಪೆಷಲ್ ಸಂಕ್ರಮಣ ಹಬ್ಬಕ್ಕೆ ಮಾಡೋವಂಥ ಪಲ್ಯ ಅಂತ ನಾವು ಮಾಡೋದು ನಮ್ಮ ಮನೆಯೊಳಗಂತೂ ಇದು. ಆಮೇಲೆ ಎಣ್ಗಾಯಿ ಪಲ್ಯ, ಗುರಳ ಪುಡಿ, ಅಗಸಿ ಪುಡಿ, ಆಮೇಲೆ ಕೆಂಪು ಚಟ್ನಿ, ಪುಂಡಿ ಪಲ್ಯ ಚಟ್ನಿ ಎಲ್ಲ ಮಾಡಿದ್ವಿ ನಾವು ಅವತ್ತಿನ ದಿನ. ನಂಗೆ ಭಾಳ ಇಷ್ಟ ಇದು. ಎಲ್ಲ ಥರದ್ದು ಅಡುಗೆ ಮಾಡಿರ್ತೀವಿ ಊಟ. ಯಾಕಂದರೆ ಇದು ಏನಿದೆಲ್ಲ ಸಂಕ್ರಮಣ ಇದು ಹೆಚ್ಚು ಅಂದರೆ ಮನುಷ್ಯರೆಲ್ಲ ಒಟ್ಟೆಲ್ಲ ಮಾಡ್ಕೊಳ್ಳಿ ಅಂತ. ಆಮೇಲೆ ಯುಗಾದಿ ಚಾಲು ಆತಂದ್ರೆ ದೇವ್ರ ಹಬ್ಬ ಚಾಲು ಆಗ್ತವೆ. ಅವಾಗ ಮಡಿ ಅಡುಗೆ, ಹೋಳಿಗೆ ಎಲ್ಲ ಇರ್ತದೆ. ಇದಕ್ಕೆಲ್ಲ ಬರೀ ಖಾರ ಅಡುಗೆ ಮಾಡೋದಿರ್ತದೆ, ನಾವೆಲ್ಲ ತಿನ್ನೋ ಹಂಗೆ. ಆಮೇಲೆ ಹಬ್ಬ ಈಗ ಹೂರ್ಣಕ್ಕೆಲ್ಲ ಹಾಕೋದೆಲ್ಲ ಯುಗಾದಿ ಹಬ್ಬದಿನ ಚಾಲು ನೋಡ್ರಿ ಇನ್ನೆಲ್ಲ. ಇದು ನಾವೇನು ಹವೀಜ, ಮೆಣಸು ಅದೆಲ್ಲ ಹಾಕಿ ಮಸಾಲೆ ಮಾಡ್ಕೊಂಡಿರ್ತೀನಿ ಅಂದೆಲ್ಲ, ಇದು ಸಪ್ರೇಟ್ ನಾವು ಅವತ್ತಿನ ದಿವಸ ಸಂಕ್ರಮಣಕ್ಕಂತ ನಾವೇನು ಈಗ ಭೋಗಿ ಒಳಗೆ ಕೊಟ್ವಿ ಅಂತ ಹೇಳಿದ್ನಲ್ಲ, ಹಂಗೆ ನಮಗೂ ಭೋಗಿ ಕೊಟ್ಟಿರ್ತಾರಲ್ಲ, ನಾವು ತೊಗೊಂಡು ಬಂದು ಮಸಾಲೆ ಮಾಡಿರ್ತೀವಿ. ಇದಕ್ಕೆ ಹವೀಜ, ಮೆಣಸು, ಲವಂಗ, ಒಣಕೊಬ್ಬರಿ ಎಲ್ಲ ಹಾಕಿ ತಿರುಗಿಬಿಟ್ಟಿರ್ತೀವಿ. ಅದನ್ನು ಹವೀಜ ಎಲ್ಲ ಹುರ್ಕೊಂಡು. ಆಮೇಲೆ ನಾನು ಸ್ವಲ್ಪ ನೋಡಿರಿ ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಮತ್ತು ಮಸಾಲೆ ಪುಡಿನ ಹಾಕಿನಿ, ಬೇರೆ ಹಾಕಿಲ್ಲ. ಇದು ನೋಡಿರಿ ಕೆಂಪು ಚಟ್ನಿ ಅಂದರೆ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಇದಕ್ಕೆ ರಂಜ್ಕ ಅಂತ ಕರಿತೀವಿ. ಭಾಳ ಚಲೋ ಆಗ್ತದೆ. ಇದ್ರ ಮೇಲೆ ಒಂಚೂರು ಬೆಣ್ಣೆ ಹಾಕ್ಕೊಂಡು ತಿಂದ್ವಿ ಅಂದ್ರೆ ರೊಟ್ಟಿಗೆ ಭಾಳ ಟೇಸ್ಟ್ ಆಗ್ತದೆ. ಒಬ್ಬರು ಬೆಣ್ಣೆ ಹಾಕ್ಕೊಂಡು ತಿಂತಾರೆ, ಒಬ್ಬರು ಹಸಿ ಎಣ್ಣೆ ಹಾಕ್ಕೊಂಡು ತಿಂತಾರೆ. ನನ್ನ ಮಗಗೆ ಹಸಿ ಎಣ್ಣೆ ಭಾಳ ಪ್ರೀತಿ. ಇದ್ರ ಮೇಲೆ ಭಾಳ ಟೇಸ್ಟ್ ಆಗ್ತದೆ ನೋಡಿರಿ. ನಮ್ಮ ಸೈಡಿಂದ ಸ್ಪೆಷಲ್ ಚಟ್ನಿ ಅಂತ ಅಂತಾರೆ ಇದು, ಕೆಂಪು ಚಟ್ನಿ. ನಿಮ್ಮ ಕಡೆನೂ ಮಾಡ್ತೀರಿ, ಇನ್ನೂ ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದಕ್ಕೇನಪ್ಪ ಅಂದ್ರೆ ನೀರು ಹಾಕೋಂಗಿಲ್ಲ, ಒಟ್ಟು ನೀರು ಹಾಕೋಂಗಿಲ್ಲ. ಬರೀ ಲಿಂಬೆಹಣ್ಣು ರಸ ಇರ್ತದಲ್ಲ, ಲಿಂಬೆಹಣ್ಣು ರಸದಲ್ಲೇ ಮಾಡೋದಿದೆ. ನಾನು ಮಧ್ಯಕ್ಕೆ ಒಂದು 2 ರಿಂದ 3 ಲಿಂಬೆಹಣ್ಣು ರಸ ಹಿಂಡಿಟ್ಬಿಟ್ಟಿದ್ದೆ. ಹಿಂಗಾಗಿ ಅದು ಸ್ಕೀಪ್ ಆಗಿದೆ ಲಿಂಬೆಹಣ್ಣು ಹಾಕೋದು. ನಾನು ಮೊದಲು ಹಾಕಿಬಿಟ್ಟಿದ್ದೆ ರಸ ಎಲ್ಲ ಹಿಂಡಿ. ಆಮೇಲೆ ನೋಡಿರಿ ಇದಕ್ಕೊಂಚೂರು ಇಲ್ಲಿ ಇಂಗು, ಆಮೇಲೆ ಮೆಂತ್ಯ, ಆಮೇಲೆ ಇದು ಬೆಳ್ಳುಳ್ಳಿ ಎಲ್ಲ ಹಸಿ ಹಾಕಿ ರುಬ್ಬಿದ್ರಂತೂ ಭಾಳ ಟೇಸ್ಟ್ ಆಗ್ತದೆ ರೀ. ಇದನ್ನು ನೀವು ಎಷ್ಟು ದಿವಸ ಇಟ್ಕೊಂಡು ತಿಂದರೂ ಅದೇನು ಕೆಡಂಗಿಲ್ಲ ಅದು. ಯಾಕಂದ್ರೆ ನಾವು ನೀರು ಹಾಕಿರಂಗಿಲ್ಲಲ್ಲ, ಹಿಂಗೆ ಅದೇನು ಕೆಡಂಗಿಲ್ಲ ರೀ. ಇಟ್ಕೊಂಡು ತಿನ್ಬೋದು ಬೇಕಾದಂಗೆ. ಒಬ್ಬೊಬ್ರಂತರೂ ಒಂದೊಂದು ಬಾಟ್ಲಿ ಗಟ್ಲೆ ಮಾಡಿಟ್ಟಿರ್ತಾರೆ. 15-20 ದಿವಸ ತಿಂಗಳಾದರೂ ಅದೇನು ಕೆಡಂಗಿಲ್ಲ. ಫ್ರಿಜ್ ಇದ್ರಂತೂ ಏನು ಸಮಸ್ಯೆ ಇರೋಂಗಿಲ್ಲ. ಫ್ರಿಜ್ ಇಲ್ಲ ಹೊರಗಿಟ್ರೂ ಸ್ವಲ್ಪ ಲಘು ಕೆಡ್ತದೆ ಅಷ್ಟೇ. ಆದರೆ ಇನ್ನೇನು ನಾವು ನೀರು ಹಾಕಿರಂಗಿಲ್ಲ ಅಂತೇಳಿ ನಡೀತದ್ರೆ. ನೋಡಿರಿ ಇಷ್ಟೆಲ್ಲ ಮಾಡಿ ಮಿಕ್ಸಿ ಮಾಡಿಕೊಂಡೆ ನಾನು. ಅದನ್ನು ಅವ್ರು ಬರೋ ತನಕ ಸುಮ್ಮನೆ ಏನು ಖಾಲಿ ಕೊಡೋದು, ಅಡುಗೆಯಾರ ಆಗ್ತದೆ ಅಂಥೇಳಿ ಅಡುಗೆ ಮಾಡ್ಕೊಂಡು ನಿಂತಿದ್ದೆ. ಮತ್ತು ಅವರು ಬಂದರು. ಇನ್ನು ಮುಂದೆಲ್ಲ ಭೋಗಿ ಕೊಡೋದೆಲ್ಲ ಮಾಡಿದ್ದೀನಿ ನಾನು. ಬರ್ರಿ ಎಲ್ಲ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಭಾಳ ಚಂದ ಅದ. ನಿಮ್ಮ ಮನೆಯಾಗ ಹೆಂಗೆ ಮಾಡಿದ್ರಿ ಹಬ್ಬ ಅಂತ ಹೇಳ್ರಿ. ನೋಡ್ರಿ ಅದು ಸ್ವಲ್ಪ ಸಣ್ಣ ಆಗಿದ್ದಿಲ್ಲ, ಮತ್ತೊಂದು ಲಿಂಬೆಹಣ್ಣು ಹಿಂಡ್ಲಿಕ್ಕತ್ತೀನಿ ನಾನು. ಆ ಸಣ್ಣ ಆಗೋ ತನಕ ನಿಮ್ಗೆ ಲಿಂಬೆಹಣ್ಣು ರಸ ಹಾಕ್ಕೊಂತ ಮಾಡಬೇಕು. ಒಂದಿಷ್ಟು ಚಟ್ನಿಗೆ ಏನಿಲ್ಲ ಅಂದ್ರೆ ನಾನು ಅವತ್ತಿನ ದಿವಸ ಒಂದು ಅರ್ಧ kg ಇದು ಮಾಡಿದ್ದೆ ರೀ. ಅರ್ಧ kgಗೆ ಒಂದು 4 ರಿಂದ 5 ಲಿಂಬೆಹಣ್ಣು ಹಾಕಿದ್ದೆ ನಾನು. ನೋಡಿರಿ ಈ ಥರ ಆಗ್ತದೆ, ಭಾಳ ಟೇಸ್ಟ್ ಆಗ್ತದೆ. ರುಚಿ ಅನ್ನಿಸ್ತು, ಎಲ್ಲದಕ್ಕೂ ಚಲೋ ಆಗ್ತದೆ. ದೋಸೆಗಾಯ್ತು, ಈ ರೊಟ್ಟಿಗಂತೂ ಸ್ಪೆಷಲ್ ಇದೆ. ದೋಸೆಗೂ ಚಲೋ ಆಗ್ತದೆ ನೋಡ್ರಿ. ಭೋಗಿಗೆ ಬಂದರು ಅವರು ನಮ್ಮ ಮನೆ ಹತ್ರ ಇದ್ದಾರೆ. ನಾವು ವರ್ಷ ಆದರೂ ಅವ್ರಿಗೆ ಕೊಡ್ತೀನಿ. ಮೊದಲೆಲ್ಲ ನಾವು ಫಸ್ಟಿಗೆ ತಾಯಿಗೆ ಅಂತ ನಮ್ಮ ಅಮ್ಮಗೆ ಕೊಡ್ತಾಯಿದ್ವಿ. ಈಗ ನಮ್ಮ ಅಪ್ಪಾರು ತೀರ್ಕೊಂಡಾಗಿ ಅಂತ ನಾವು ಇವ್ರಿಗೆ ಕೊಟ್ಟಿರ್ತೀವಿ ನಾವು. ಇವ್ರು ನಮ್ಮ ಮನೆ ಹತ್ರನೇ ಇದ್ದಾರೆ, ಭಾಳ ಚಲೋ ಇದ್ದಾರೆ ಅವ್ರ ಮಾಮಿ. ಅವ್ರು ಬಂದ್ರೆ ಈಗ ಅವ್ರಿಗೆ ಭೋಗಿ ಕೊಡ್ಲಿತ್ತೀವಿ ನೋಡ್ರಿ. ಈ ಥರ ಎಲ್ಲ ನಾವು ಮರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅವೆಲ್ಲ ಬಾಗಿನ ನಿಮ್ಗೆ ಹಾಕೋ ತೋರಿಸಿದ್ನಲ್ಲ, ಹಾಗೆಲ್ಲ ರೆಡಿ ಇಟ್ಟಿರ್ತೀವಿ ನಾವು. ಅದನ್ನ ಇಟ್ಟು ನಾವೆಲ್ಲ ಇದು ಸ್ವಲ್ಪ ಎಲ್ಲ ಇದು ಅಲ್ಲೊಂದು ಸ್ವಲ್ಪ ಕುಸ್ರಳು ಇಟ್ಟಿರ್ತೀವಿ. ಕುಸ್ರಳು ಸ್ವಲ್ಪ ನೈವೇದ್ಯ ಮಾಡ್ತೀವಿ. ಉಳ್ಳಾಗಡ್ಡಿ ತೊಪ್ಲನ್ನು ಹಾಕಿನದಾಗ ಅದೊಂದು ಸ್ಕಿಪ್ ಆಗಿದ್ರೆ ಉಳ್ಳಾಗಡ್ಡಿ ತೊಪ್ಲ ಸಿಗ್ತದಲ್ಲ, ಅದನ್ನು ಹಾಕ್ಬೇಕು ನಾವು ಅದ್ರಾಗ. ಒಬ್ಬೊಬ್ರು ಅದರಲ್ಲೇ ಜುಣ್ಕು ದೊಡಿ ಅಂತ ಮಾಡ್ಕೊಂಡು ತಿಂತಾರೆ. ಎಲ್ಲ ರೊಟ್ಟಿ ಜೊತೆ ಕಟ್ಕೊಂಡು ತಿನ್ನೋಕೆ ಚಲೋ ಆಗ್ತದೆ. ಒಟ್ಟು ಅವತ್ತಿನ ದಿವಸ ನಾವು ಏನೇನು ಊಟ ಮಾಡ್ತೀವಲ್ಲ, ಯಾವುದು ಮಿಸ್ ಮಾಡ್ಲಾರ್ದಂಗೆ ಎಲ್ಲ ಹಾಕ್ಬೇಕು ರೀ. ಅದಕ್ಕೆ ಮತ್ತು ನೋಡಿರಿ ನಾವೆಲ್ಲ ಇದು ಮಾಡಿ ಪೂಜೆ ಮಾಡಿ, ಮರಕ್ಕೆಲ್ಲ ಸ್ವಲ್ಪ ಪೂಜೆ ಮಾಡಿ, ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ
ಏರಿಸಿ ಅವ್ರು ಬರೋದ್ರಾಗ ಮಾಡಿಟ್ಟಿರ್ತೀವಿ. ಮತ್ತೊಂಚೂರು ಉದ್ದಿನ ಕಡ್ಡಿ ಎಲ್ಲ ಏರಿಸಿ ಅವ್ರಿಗೆ ಉಡಿ ತುಂಬಿ ಇದೆಲ್ಲ ಕೊಟ್ಟು ಮತ್ತು ನಾವು ಅದನ್ನು ಹಣ್ಗಿಲಿ ಅವ್ರಿಗೆ ಇಟ್ಕೋದು, ಕಾಡಿಗೆ ಹಚ್ಚೋದು, ಕರಡಿ ತೋರಿಸಿ ಇಷ್ಟೆಲ್ಲ ಇರ್ತದೆ ರೀ. ನಮ್ಮ ಕಡೆ ಎಲ್ಲ ಈ ಥರ ಪದ್ಧತಿ ಮಾಡೀವಿ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನಮ್ಗೆ. ನೋಡಿರಿ ಅವತ್ತಿಂದ ಅವ್ರು ಬಂದರು ಮತ್ತು ಪಾಪ ಅಂದರು ಭಾಳ ಲೇಟ್ ಆಯ್ತು ಏನು ಅನ್ಕೋಬೇಡ್ರಿ ಅಂದ್ರೆ ಇರಲಿ ಹೇಳ್ರಿ ಮತ್ತು ಅಂದು ಅಷ್ಟ ಒಂದು ಸ್ವಲ್ಪ ಅಡಿಗೆ ಆಯ್ತು ಅಂದೆ. ಅವ್ರಿಗೆ ಅದೇ ಬೇಜಾರಾತಂತ ಲೇಟ್ ಅಂದ್ರೆ ಪಾಪ ಅವರು ಮನೆಯೊಳಗೆ ಮೊಮ್ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಸ್ಕೂಲಿಗೆಲ್ಲ ಕಳಿಸ್ಬರ್ಬೇಕು. ಅವ್ರ ಮನ್ಯಾಗ ಅವ್ರ ಸೊಸೆ ಎಲ್ಲ ಜಾಬಿಗೆ ಹೋಗ್ತಾರಂತೆ ಪಾಪ. ಹಿಂಗಾಗಿ ಅವ್ರು ಲೇಟ್ ಆತ್ರಿ ಅಂದರೆ ಇರಲಿ ಹೇಳ್ರಿ ಅಂತಂದ್ವಿ. ನೋಡಿ ಈ ಥರ ಎಲ್ಲ ಪೂಜೆ ಮಾಡಿಕೊಂಡು ಮಾಡೋದಿರ್ತದೆ. ಅವ್ರಿಗೆ ಮೊದಲು ನಾವು ಬ್ಲೌಪೀಸ್ ಎಲ್ಲ ಹಾಕಿ ಉಡಿ ತುಂಬಿಡ್ಬೇಕು. ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಬ್ಲೌಪೀಸ್ ಹಾಕಿ ಉಡಿ ತುಂಬಿದ ಮೇಲೆ ಆಮೇಲೆ ಅವರು ನಮ್ಗೆ ಉಡಿ ತುಂಬ್ತಾರೆ. ಆ ಉಡಿ ಇಟ್ಕೊಂಡು ನಾವು ಮರದ ಬಾಗಿನ ಕೊಡೋದಿರ್ತದೆ. ಮುತ್ತೈದೆಗೆ ಹೆಸರಲ್ಲೇ ಮರದ ಬಾಗಿನ ಕೊಡೋದಂತ ನಮ್ಮ ಕಡೆ ಎಲ್ಲ ಪದ್ಧತಿ ನೋಡ್ರಿ. ನೋಡಿ ಮಮ್ಮಿ ಫೋಟೋ ಬಂದಿನ 5 ಸರಿ ಆಯ್ತು. ಹಾಂ ಆಯ್ತು ನೋಡಿ. ನೋಡ್ರಿ ನಾವು ಈ ಥರ ಎಲ್ಲ ಅವ್ರಿಗೆ ಇದು ಕೊಟ್ಟು ಬಾಗಿನ ಕೊಟ್ಟು ಅದನ್ನು ತೆಗೆದು ನೋಡ್ಬೇಕು. ಅವರು ಎಲ್ಲ ಏನೇನವ ಎಲ್ಲ ನೋಡಿಕೊಂಡು ಆಮೇಲೆ ಅವನ್ನ ಮನೆಗೆ ತೊಗೊಂಡು ಹೋಗೋದು ಪದ್ಧತಿ ಇರ್ತದೆ ನೋಡ್ರಿ. ಇಷ್ಟು ಮಾಡಿ ಅವತ್ತಿನ ದಿನ ನಾವು ಆಮೇಲೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡೋದಿರ್ತದೆ. ಅಲ್ಲಿ ತನಕ ನಾವು ಏನು ತಿಂದಿರಂಗಿಲ್ಲ. ಅವರು ಇಸ್ಕೊಳಿಕ್ಕೆ ಬಂದವ್ರು ಏನು ತಿಂದಿರಂಗಿಲ್ಲ ರೀ. ನಾಷ್ಟ ಅದು ನಾವು ಏನು ತಿಂದಿರಂಗಿಲ್ಲ. ಉಪವಾಸಲೆ ಕೊಡೋದಿರ್ತದೆ. ಉಪವಾಸ ಹೊಟ್ಟೆಲೆ ಹೀಗೆಲ್ಲ ಮಾಡಿ ಎಲ್ಲ ಕೊಟ್ವಿ. ಇಷ್ಟೆಲ್ಲ ಇಟ್ಟಿದ್ದೆ ನಾನು. ಅವ್ರಿಗೂ ಖುಷಿ ಆಗ್ತದ ಅಂದ್ರೆ ಅವ್ರು ನೀವು ದರಾಸಲಾರು ಚಲೋ ಕೊಟ್ಟಿರ್ತೀರಿ ಅಂತ ನೋಡಿರಿ. ಇಷ್ಟೆಲ್ಲ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಅನ್ನ, ಪಲ್ಯ, ಸಾರು, ಎಣ್ಗಾಯಿ ಪಲ್ಯ ಇಷ್ಟೆಲ್ಲ ಮಾಡಿ ಇಟ್ಕೊಂಡಿದ್ವಿ ನಾವು ತಿನ್ಲಿಕ್ಕೆ ಅಂಥೇಳಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿರಿ. ಗುರಳ್ ಪುಡಿ, ಅಗಸಿ ಪುಡಿ ಎಲ್ಲನೂ ಹಾಕ್ಕೊಂಡು ಎಲ್ಲ ಮಾಡಿ ರೆಡಿ ಇಟ್ಟಿರ್ತೀವಿ. ಅದನ್ನು ಟೇಸ್ಟ್ ಇರ್ತದೆ. ಅವೆಲ್ಲ ಭೋಗಿ ದಿವಸ ಮಾಡಿದ್ರಿ. ಇವೆಲ್ಲ ಮರನೇ ದಿವಸ ರಥಸಪ್ತಮಿ ದಿವಸ ಮಾಡಿದ್ದೆ. ಸಿಂಪಲ್ ಮಾಡಿರ್ತೀವಿ. ಇವತ್ತು ಹುಗ್ಗಿ, ಪೊಂಗಲು, ಗೊಜ್ಜು, ಪಲ್ಯ ಅಷ್ಟು ಮಾಡಿರ್ತೀರಿ. ಹಿಂದಿನ ದಿವಸ ಭಾಳ ಅಡುಗೆ ಇರ್ತಾವಲ್ಲ, ರೊಟ್ಟಿ ಚಪಾತಿ ಎಲ್ಲ ಮಾಡಿರ್ತೀವಿ. ಈಗ ಏನಿಲ್ಲ, ಜಸ್ಟ್ ನಾವು ಹುಗ್ಗಿ ಪೊಂಗಲ್ಗೆ ಜಸ್ಟ್ ಮಾಡ್ತೀವಿ ಇದನ್ನು ರಥಸಪ್ತಮಿ ದಿನ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಕೊಟ್ಟು ಕಮೆಂಟ್ ಮಾಡಿ.